ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು ಸೀಟಿನ BEd ಸೀಟಿನ ಪಡಿಬೇಕು ಅಂದ್ಬಿಟ್ಟು ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಮೊದಲ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಯಾವಾಗ ಆಗುತ್ತೆ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಫಸ್ಟ್ ರೌಂಡ್ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಿರುವಂತದ್ದು. ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗಳೆಲ್ಲ ಆಗ್ತಿದೆ, ಸಾಕಷ್ಟು ಒಂದು ರೀತಿಯಾದಂಥ ಕುತೂಹಲಗಳು, ಡೌಟ್ಸ್ಗಳು ಯಾವ ತರ ಆಗ್ಬೋದು, ಲಿಸ್ಟ್ ನಮ್ಮ ಹೆಸರು ಬರುತ್ತಾ ಇಲ್ವಾ, ನಾವು ಸೀಟ್ ಸಿಗುತ್ತಾ ಇಲ್ವಾ, ನಾವು ಅನ್ಕೊಂಡಿರೋಂಥ ಕಾಲೇಜ್ ಸೀಟ್ ಸಿಗುತ್ತಾ ಇಲ್ವಾ, ಅಥವಾ ನಮ್ಗೆ ಇವಾಗ ಸೀಟ್ ಸಿಗಬೇಕು ಅಂದ್ರೆ ಏನೆಲ್ಲ ಪ್ರೊಸೆಸ್ ಇರುತ್ತಾಗಿದ್ರೆ, ಅಥವಾ ಅಡ್ಮಿಷನ್ ಆಗೋ ತನಕ ನಾವು ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯಾದಂಥ ಪ್ರಶ್ನೆಗಳು, ಡೌಟ್ಸ್ಗಳು ಬಂದೇ ಬರುತ್ತೆ. ಎಲ್ಲದರ ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ A to Z ಮಾಹಿತಿಗಳು ಸಿಗ್ತಾ ಇರುತ್ತೆ. ಅರ್ಥಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಹೆಚ್ಚಿಗೆ BEd ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳು ಲಿಂಕ್ ಇರುವಂಥದ್ದು. ಟೆಲಿಗ್ರಾಮಲ್ಲಿ ಅಧಿಕೃತ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಮಾಹಿತಿಗಳು, ಯೂಟ್ಯೂಬ್ನ ಒಂದು ಕ್ವಿಕ್ ಅಪ್ಡೇಟ್ಸ್ಗಳನ್ನು ಬೇಗನೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿನ ವಿಡಿಯೋನ ಶೇರ್ ಮಾಡಿ. ಮತ್ತೆ ಟೆಲಿಗ್ರಾಮ್ ಲಿಂಕ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಿಮ್ಗೆ ಪ್ರಶ್ನೆ, ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸೊ ಕಾಲ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಪ್ರಶ್ನೆ ಏನು, ಡೌಟ್ ಅಂತ ಮೆಸೇಜ್ ಮಾಡಿರಿ. ನೀವು ಪ್ರಶ್ನೆಗೆ ನಾವು ಮೆಸೇಜಲ್ಲಿ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಇನ್ನೊಂದು ಮತ್ತೊಂದ್ರೆ ಕಾಲ್ ಮಾಡಿ ಅಂತ ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳಿಗೆಲ್ಲವೂ ಕೂಡ ಉಚಿತವಾಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಫಾಸ್ಟ್ ಆಗಿ ಹೇಳ್ತಿರ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ನಿಧಾನಕ್ಕೆ ಮಾತಾಡಿ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ಯಾಕಂದ್ರೆ ವಿಡಿಯೋನ ಲೆಂತ್ ಆಗ್ಬಿಡುತ್ತೆ, ತುಂಬ ದೊಡ್ಡದಾಗುತ್ತೆ. ಆ ಕಾರಣಕ್ಕೆ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಬೇಕಾದ್ರೆ ಸ್ಲೋ ಮೋಷನ್ ಆಪ್ಷನ್ ಇರುತ್ತೆ, ವಿದ್ಯಾರ್ಥಿಗಳು ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಈಗ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಯಾವಾಗ ಆಗುತ್ತೆ ಆಗಿದ್ರೆ, ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಇದು ಇರುವಂಥದ್ದು. ಮತ್ತೆ ಪ್ರಮುಖವಾಗಿ 70% ಮೇಲ್ಗಡೆ ಇರೋರಿಗೆಲ್ಲ ಒಂದು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿದೆ ವಿದ್ಯಾರ್ಥಿಗಳಿಗೆ. ಸೊ ಒಂದು ಕಟ್ ಆಫ್ ವಿದ್ಯಾರ್ಥಿಗಳಿಗೆ ಎಷ್ಟು ಹೇಗಿದೆ ಆಗಿದ್ರೆ 70% ಮೇಲಿರೋ ಎಲ್ಲರಿಗೂ ಸೀಟ್ ಸಿಗುತ್ತಾಗಿದ್ರೆ, ಒಂದು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ 70% ಮೇಲಿರೋರು ಎಲ್ಲರಿಗೂ ಕೂಡ ನೇಮ್ ಬರುತ್ತಾ ಅಂದ್ರೆ ಕಾಲೇಜ್ಗಳನ್ನು ಕೊಡ್ತಾರೆ ಅಂತ ಪ್ರಶ್ನೆ ಇದೆ. ಸಾಕಷ್ಟು ಒಂದೊಂದು ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಬರ್ತಿದೆ. ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿದರೆ ಕಟ್ ಆಫ್ ಆಗಿ ಎಷ್ಟಕ್ಕೆ ನಿಂತ್ಕೋಬಹುದು ಅಂತೆಲ್ಲ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಬಗ್ಗೆ ಇಲಾಖೆ ಅವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 15ರಿಂದ ನವೆಂಬರ್ 14 ತನಕ 2024 ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಲಾಸ್ಟ್ ಡೇಟ್ ಕೂಡ ಆಗಿದ್ರೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಅಂತ ಅನ್ಕೊಂಡಿದ್ದು, ಬಟ್ ಎಕ್ಸ್ಟೆಂಡ್ ಅಂತೂ ಮಾಡಿಲ್ಲ. ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಲಿಸ್ಟ್ ಅಂತ ಏನು ಕರೀತಿರಲ್ಲ, ಆ ಒಂದು ಲಿಸ್ಟ್ ಅನ್ನು ನವೆಂಬರ್ 19ರಂದು ಪ್ರಕಟ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅನ್ನು ನವೆಂಬರ್ 21ರಿಂದ 30 ತನಕ ನಡೆಸ್ತಾ ಇರುವಂಥದ್ದು. ಈ ಒಂದು ಪ್ರೊಸೆಸ್ಗಳು ನವೆಂಬರ್ 30 ತನಕ ನಡೆಯುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಇನ್ನು ಹಾಜರಾಗಿಲ್ಲ, ವೆರಿಫಿಕೇಶನ್ ಆಗಿದೆ ಅಂತ ಹೇಳ್ತಾ ಹಾಜರಾಗಿ, ಸೊ ವೆರಿಫಿಕೇಶನ್ ಹಾಜರಾಗದೇ ಇರುವಂಥ ವಿದ್ಯಾರ್ಥಿಗಳನ್ನ ಮುಂದಿನ ಯಾವುದೇ ಪ್ರಕ್ರಿಯೆಗೆ ಪರಿಗಣಿಸುವುದಿಲ್ಲ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಗೈರು ಹಾಜರು ಅಥವಾ ಆಬ್ಸೆಂಟ್ ಅಂತ ಪರಿಗಣಿಸ್ತೀವಿ ಅಂತ. ಈಗ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಅಷ್ಟೇ ಈ ಒಂದು ವೆರಿಫಿಕೇಶನ್ ಎಲ್ಲ ಒಂದು ಪ್ರೊಸೆಸ್ ಮುಗಿದ ನಂತರದಲ್ಲಿ, ಅಂದರೆ ಡಿಸೆಂಬರ್ ತಿಂಗಳ 6ನೇ ತಾರೀಕು 2024ರಂದು ಸೊ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗುತ್ತದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರುವಂಥದ್ದು. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತವಾಗಿ ಬಂದಿರುವ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 6, 2024ರಂದು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆ ಕೇಳ್ತೀರಿ, ಯಾವಾಗ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಏನಿತ್ತು ಅಂತ, ಅಥವಾ ಸೆಕೆಂಡ್ ರೌಂಡ್ ಅಂತಾನೆ ಕೇಳ್ತೀರಿ, ಸೆಕೆಂಡ್ ಲಿಸ್ಟ್ ಅಂದ್ಬಿಟ್ಟು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟ್ ಬಂದಿದೆ, ಇದನ್ನು ಸೆಕೆಂಡ್ ಲಿಸ್ಟ್ ಅನ್ಕೊಂಡಿದ್ರ. ಸೊ ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಲಿಸ್ಟ್ ಬೇರೆ, ವಿದ್ಯಾರ್ಥಿಗಳೇ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನೋದನ್ನೇ ಬೇರೆ ಆಗಿರುತ್ತೆ. ಅಂದ್ರೆ ಮೆರಿಟ್ ಲಿಸ್ಟ್ ಅಂತ ಇದನ್ನ ಕರೀತಾರೆ. ಅದನ್ನ ಇವಾಗ ಬರುತ್ತಲ್ಲ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟ್ ಅಲಾಟ್ ಮಾಡೋದು, ಸೊ ಇದನ್ನ ಕರೀತಾರೆ. ಸೊ ಈಗ ಅದನ್ನ ಡಿಸೆಂಬರ್ 6, 2024ಕ್ಕೆ ಕೊಡ್ತಾರೆ. ಮತ್ತೆ ವೆರಿಫಿಕೇಶನ್ ಅಂದ್ರೆ ಆಗಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ವೆರಿಫಿಕೇಶನ್ ಆಗದಿರೋರು ಕೂಡ ಓಪನ್ ಆಗುತ್ತೆ, ಅದೇನು ಸಮಸ್ಯೆ ಇಲ್ಲ. ಬಟ್ ವೆರಿಫಿಕೇಶನ್ ಆದರೂ ಮಾತ್ರ ವ್ಯಾಲಿಡ್ ಆಗುತ್ತದು. ಸೊ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ಗಳ ಆದ್ಯತೆ ಬದಲಾವಣೆ ಮಾಡೋದು ಇನ್ನೊಂದು ಮತ್ತೊಂದು ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ವೀಡಿಯೋಸನ್ನು ಮಾಡ್ತೀವಿ, ನಿಮಗೆ ಮಾಹಿತಿನ ಕೊಡ್ತೀವಿ. ಆಪ್ಷನ್ ಎಂಟ್ರಿ ಅಂದರೆ ಏನು, ಎತ್ತ ಅದು ಹೆಂಗೆ ಮಾಡಬೇಕು, ಅಥವಾ ಅದರ ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ಇರುತ್ತೆ. ಅದು ಪ್ರಮುಖ ಪಾತ್ರ ಕೂಡ ವಹಿಸುತ್ತೆ ಅಂತ ಹೇಳ್ಬೋದು ಪರ್ಸೆಂಟೇಜ್ ಜೊತೆಗೆ. ಸೊ ಈಗ ಆಪ್ಷನ್ ಎಂಟ್ರಿಗೆ ಡಿಸೆಂಬರ್ 1, 2, 3ನೇ ತಾರೀಕಿನಂದು ಅವಕಾಶ ಕೊಡಲಾಗ್ತದೆ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು. ಸೊ ಡಿಸೆಂಬರ್ 6ಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತು ಇವಾಗ. ಹಾಗಿದ್ರೆ ಈ ಒಂದು ಲಿಸ್ಟಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಇರಬೇಕು, 70% ಮೇಲ್ಗಡೆ ಇರೋರು ಎಲ್ಲರೂ ಕೊಟ್ಬಿಡ್ತಾರೆ ಸೀಟನ್ನ, ಎಷ್ಟು ಸೀಟ್ ಇದೆ ಅಂತ ಕೇಳಿದ್ರೆ. ಸೊ ವಿದ್ಯಾರ್ಥಿಗಳನ್ನ ಒಂದು ವಿಡಿಯೋ ಕೂಡ ಮಾಡಿದೆ. ಸೊ ಇಲ್ಲಿ ಕೂಡ ಸ್ಕ್ರೀನ್ ನೋಡ್ತಿರ್ತಾರೆ, ಅದು ಎಂಡ್ ಸ್ಕ್ರೀನ್ ಕೂಡ ಬರುತ್ತೆ, ನೀವು ಅದನ್ನ ನೋಡ್ಕೋಬಹುದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅಂದ್ರೆ ವಿಡಿಯೋ ಮುಗಿದ್ಮೇಲೆ ನೋಡಿ, ಅಂದ್ರೆ BEd ನಲ್ಲಿ ಒಂದು ಒಟ್ಟು ಗೌರ್ಮೆಂಟ್ ಸೀಟ್ಗಳು ಎಷ್ಟಿದೆ, ಸೊ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಾರೆ, ಏನು ಅಂತ ವಿಡಿಯೋ ಮಾಡಿದೆ. ಅದನ್ನ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು, ಅಥವಾ ಕಾಂಪಿಟೇಷನ್ ಲೆವೆಲ್ ಯಾವ ಥರ ಇದೆ, ಒಟ್ಟು ಗೌರ್ಮೆಂಟ್ ಸೀಟ್ಗಳು ಎಷ್ಟಿದೆ ಅಂತ ನಿಮ್ಗೆ ಒಂದು ಅಂದಾಜು ಬರುತ್ತೆ. ಆ ಕಾರಣಕ್ಕೆ ಆ ವಿಡಿಯೋನ ಪ್ರತಿಯೊಬ್ಬ BEd ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ನೋಡಿ, ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. BEd ಮಾಡಬೇಕು ಅಂತ, ಗೌರ್ಮೆಂಟ್ ಸೀಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇರೋರಿಗೆ ಅಂತ ಹೇಳ್ತಾ, ಸೊ ಅದರಲ್ಲಿ ಏನು ಮಾಹಿತಿನ ಕೊಟ್ಟಿದೆ ಅಂತ ನಿಮಗೆ ಕ್ವಿಕ್ ಅಂದರೆ ಅರ್ಥ ಆಗುತ್ತೆ ಹೇಳ್ತೀನಿ.
ವಿದ್ಯಾರ್ಥಿಗಳಿಗೆ ಇರುವಂಥ ಸೀಟ್ ಅಂದರೆ ಆಲ್ಮೋಸ್ಟ್ 17,000 18,000 ಗೌರ್ಮೆಂಟ್ ಸೀಟ್‌ಗಳಿರ್ಬೋದು. ಸೊ, ಸುಮಾರು ಆಲ್ಮೋಸ್ಟ್ 50,000ಕ್ಕೆ ಹೆಚ್ಚಿಗೆ ಅಪ್ಲಿಕೇಶನ್‌ಗಳು ಬರುತ್ತಿರುತ್ತೆ. ಸೊ, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವೆರಿಫಿಕೇಷನ್ ಆದರೂ ಈಗ ಎಲಿಜಿಬಲ್ ಲಿಸ್ಟಲ್ಲಿ ವೆರಿಫಿಕೇಷನ್ ಸಾಕಷ್ಟು ವಿದ್ಯಾರ್ಥಿಗಳು ನೇಮ್ ಬಂದಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಎಲಿಜಿಬಲ್ ಲಿಸ್ಟಲ್ಲೂ ಬಂದಿಲ್ಲ. ಸೊ, ವೆರಿಫಿಕೇಷನ್ ಅಥವಾ ಎಲಿಜಿಬಲ್ ಲಿಸ್ಟಲ್ಲಿ ನೇಮ್ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸುವಂಥ ಎಲ್ಲರಿಗೂ ಕೂಡ ಸೀಟ್ ಅಲಾಟ್‌ಮೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳು. ಆಗೋದು ಇಲ್ಲ ಕೂಡ ಅದು ಎಲ್ಲರಿಗೂ ಸಿಗಲ್ಲ. ಯಾಕಂದ್ರೆ 1:2 ಬೇಸ್ ಮೇಲೆ ಬಿಟ್ಟಿದ್ದಾರೆ. ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಕಾಂಪಿಟೇಷನ್‌ಗೆ ಬಿಟ್ಟಿರುವಂಥದ್ದು. ಆ ಕಾರಣಕ್ಕೆ ಒಬ್ಬರು ಸೀಟ್ ಸಿಕ್ಕರೆ ಇನ್ನೊಬ್ಬರು ಸಿಗೋದೇ ಇಲ್ಲ. ಸೊ, ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಮತ್ತೆ 70% ಮೇಲಿರೋರು ಸೀಟ್ ಸಿಗುತ್ತಾ? ಸೊ, ವೆರಿಫಿಕೇಷನ್ ಲಿಸ್ಟನ್ನ ಕೆಲವು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಕಟ್ ಆಫ್ ಏನು ಪ್ರಕಟ ಮಾಡಿದಾರಲ್ಲ, ಅದನ್ನೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಅನ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಕೇಳ್ತಿರೋದು ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಅಂದರೆ ಅಷ್ಟು ಕೊಟ್ಟಿದ್ದಾರೆ ನಮ್ದು ನೇಮ್ ಬರುತ್ತಾ ಅಂತೆಲ್ಲ ಕೆಲವು ವಿದ್ಯಾರ್ಥಿಗಳು ಒಂದು ಪರ್ಸೆಂಟೇಜ್ ಹೇಳಿ ಕೇಳ್ತಿರು. ಇಲ್ಲ ಅದು 72, 73, 74 ಈ ಥರ ಎಲ್ಲ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿದಂಥ ಪಕ್ಷದಲ್ಲಿ ಅವ್ರು ನಮಗೆ ವೆರಿಫಿಕೇಷನ್ ಲಿಸ್ಟ್ ಕಟ್ ಆಫನ್ನೇ ಕಳಿಸಿ ನಮಗೆ ಕೇಳ್ತಾ ಇದ್ರು. ಸೊ, ವೆರಿಫಿಕೇಷನ್ ಲಿಸ್ಟ್ ಕಟ್ ಆಫ್ ಜಸ್ಟ್ ವೆರಿಫಿಕೇಷನ್ ಲಿಸ್ಟ್ಗಷ್ಟೇ ಸೀಮಿತ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆ ಒಂದು ವೆರಿಫಿಕೇಷನ್ ಲಿಸ್ಟನ್ನು ಎಷ್ಟು ಪರ್ಸೆಂಟ್ ಇರುವಂಥದ್ರ ಮೇಲೆ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳನ್ನ ತಗೊಂಡಿದ್ದಾರೆ, ಇದು ಅಷ್ಟೇ. ಅಂದರೆ ವೆರಿಫಿಕೇಷನ್ಗೆ ಅಷ್ಟೇ ಸೀಮಿತ, ಅದು ಎಲಿಜಿಬಲ್ಗಷ್ಟೇ. ಈಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಂದಾಗ ಇದು ಬೇರೆ ಥರ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ಮೇಲ್ಗಡೆ ಅಂದರೆ ಒಟ್ಟು ಸೀಟ್‌ಗಳ ಆಧಾರದ ಮೇಲೆ ಒಂದು ಕಟ್ ಆಫನ್ನು ಬಿಡುಗಡೆ ಮಾಡ್ತಾರೆ. ಒಟ್ಟು ಅಪ್ಲಿಕೇಶನ್‌ಗಳ ಆಧಾರದ ಮೇಲೆ ಮತ್ತು ಕಟ್ ಆಫ್ ಅಂದರೆ ವಿದ್ಯಾರ್ಥಿಗಳಿಗೆ ಈ ಥರ ಅಂದರೆ ಪರ್ಸೆಂಟೇಜ್ ಆಧಾರದ ಮೇಲೆ ರಿಸರ್ವೇಷನ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಒಟ್ಟು ಸೀಟಿನ ಅನ್ವಯ ಅವರು ಸೆಲೆಕ್ಷನ್ ಲಿಸ್ಟ್ ಕಟ್ ಆಫನ್ನು ಪ್ರಕಟ ಮಾಡ್ತಾರೆ. ಆ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಇದೆಯಲ್ಲ ವಿದ್ಯಾರ್ಥಿಗಳಿಗೆ 70 ಮೇಲೆ ಇದ್ದವರಿಗೆ ಸಿಗುತ್ತೆ. ಅಂದರೆ ಫಸ್ಟ್ ರೌಂಡ್ ಅದು ಹೇಳ್ತಿರೋದು ಫಸ್ಟ್ ರೌಂಡ್ ಕಟ್ ಆಫ್ ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ಕೂಡ ಜಾಸ್ತಿನೇ ಇರುತ್ತೆ. ಸೊ, 70ಗಂತೂ ನಿಂತ್ಕೊಳ್ಳೋದಿಲ್ಲ, ಇನ್ನು ತೀರಾ ಜಾಸ್ತಿನೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ಎಷ್ಟಿರ್ಬೋದಾಗಿದೆ ಅಂದರೆ ಜನರಲ್ ಮೆರಿಟ್ ಕಟ್ ಆಫ್ ಅನ್ನು ಹೇಳೋದಾದ್ರೆ ಕಳೆದ ವರ್ಷದ ಕೂಡ ನಾವು ಟೆಲಿಗ್ರಾಮ್ ಕೂಡ ಹಾಕಿದ್ದೀವಿ, ನೋಡ್ಕೊಬೋದಾಗಿರುತ್ತೆ. ಸೊ, ವಿದ್ಯಾರ್ಥಿಗಳ ಸ್ಕ್ರೀನ್ ಕೂಡ ನೋಡ್ತಾ ಇರಬಹುದಾಗಿರುತ್ತೆ. ಜನರಲ್ ಮೆರಿಟ್ 2023-24ನೇ ಸಾಲಿನಲ್ಲಿ ಕಳೆದ ವರ್ಷದ 2022-23 ಅಂತಾನೆ ಕೊಟ್ಟಿದ್ದಾರೆ ಅದರಲ್ಲಿ. ಸೊ, ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಫಸ್ಟ್ ರೌಂಡ್‌ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಏನಿರುತ್ತಲ್ಲ, ಜಿಎಮ್‌ದು ಬಂದ್ಬಿಟ್ಟು 80% ಮೇಲ್ಗಡೆನೇ ನಿಂತಿರುತ್ತೆ. 80% ಅಥವಾ 81%ಗಿಂತ ಮೇಲ್ಗಡೆ ಇರೋರು ಜಿಎಮ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗಳಿಗೆ ಜಿಎಮ್ ಸೀಟ್ ಅಲಾಟ್ ಆಗುತ್ತೆ. 81%ಗಿಂತ ಹೆಚ್ಚಿಗೆ ಇದೆ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ನೀವು ಸೀಟನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಬಟ್ ಆಪ್ಷನ್ ಎಂಟ್ರಿ ಅನ್ನೋದು ಮತ್ತೊಂದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಆದರೆ 81% ಮೇಲೆ ಇದೆ ಅಂದರೆ ನೀವು ಒಂದು ನಿರೀಕ್ಷೆ ಜಾಸ್ತಿ ಮಾಡಬಹುದಾಗಿರುತ್ತೆ. ಸೀಟ್ ಸಿಕ್ಕೇ ಸಿಗುತ್ತೆ ಅಂತ, ಸಿಕ್ಕೇ ಸಿಗುತ್ತೆ 81 ಮೇಲೆ ಇರೋರಿಗೆ, ಏನೂ ತಪ್ಪು ಮಾಡಿಲ್ಲ ಅಂತಂದ್ರೆ ನೀವು. ನಂತರದಲ್ಲಿ ಎಸ್ ಸಿ, ಎಸ್ ಟಿ, 2A, 2B, 3A, 3B ಈ ಥರ ಒಂದು ಕ್ಯಾಟಗರಿ 1 ರಿಸರ್ವೇಷನ್‌ಗಳೇನಿದಾವಲ್ಲ, ಸೊ ಅವುಗಳು ಕೂಡ ಆಲ್ಮೋಸ್ಟ್ 79 ಮೇಲ್ಗಡೆ ನಿಂತ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. 3A ಕ್ಯಾಟಗರಿ ಒಂದು ಕಟ್ ಆಫ್ ಮಾತ್ರ ಸ್ವಲ್ಪ ಕಡಿಮೆ ನಿಂತ್ಕೋಬೋದು ಅಷ್ಟೇ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಒಂದು ಕ್ಯಾಟಗರಿ ಕಟ್ ಆಫ್ಗಳು ಕೂಡ 79 ಆಲ್ಮೋಸ್ಟ್ ನಿಂತ್ಕೊಂಡಿರುತ್ತೆ. 3Aದವರೆಗೂ ಕೂಡ ಆಲ್ಮೋಸ್ಟ್ 75 ಮೇಲೆ ನಿಂತಿರುತ್ತೆ ಫಸ್ಟ್ ರೌಂಡ್‌ದು. ಸೊ, ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಒಂದು ಕಟ್ ಆಫ್ಗಳು ನಿಂತ್ಕೊಂಡಾಗಿರುತ್ತೆ. ಸೊ, ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದರೆ ಕಟ್ ಆಫ್ ಅಂತಕ್ಕಂಥದ್ದು ವೆರಿಫಿಕೇಷನ್ ಲಿಸ್ಟ್ ಕಟ್ ಆಫನ್ನು ನೋಡಿ ನೀವು ಡಿಸೈಡ್ ಆಗಬೇಡಿ. ಸೊ, ಒಂದು ವೆರಿಫಿಕೇಷನ್ ಲಿಸ್ಟ್ ಕಟ್ ಆಫ್ ಬೇರೆ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಬೇರೆ. ಹಾಗಿದ್ರೆ ಈ ವರ್ಷ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಇನ್ನೊಂದು ಮತ್ತೊಂದಂದರೆ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮಾತು ಕೂಡ ಆಡೋಣ. ಬಟ್ ಸದ್ಯಕ್ಕೆ ಹೇಳ್ತಿರೋದೇನೆಂದರೆ ಈ ವರ್ಷದ ಕಟ್ ಆಫ್ ಪ್ರಕಾರ ಕೂಡ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು 81% ಮೇಲಿರೋರೆಲ್ಲ ಸೆಲೆಕ್ಟ್ ಆಗೇ ಆಗ್ತೀರಾ ಫಸ್ಟ್ ರೌಂಡಲ್ಲಿ. ಮತ್ತು 79+% ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್‌ನಲ್ಲಿ ನೀವು ಕಾಲೇಜಿನ ಆಪ್ಷನ್ ಎಂಟ್ರಿಯಲ್ಲಿ ಏನೇನು ಕಾಲೇಜ್ ಸೆಲೆಕ್ಟ್ ಮಾಡ್ತೀರಾ, ಆ ಕಾಲೇಜಲ್ಲಿ ಸೀಟ್ ಇದೆಯಾ ಇನ್ನೊಂದು ಮತ್ತೊಂದು ಇವೆಲ್ಲ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ, 82% ಮೇಲೆ ಎಲ್ಲ ಇದೆ ಅಂತಂದರೆ ನೀವು ಆ ಕಾಲೇಜ್ಗಳು ಕೊಟ್ಟರು ಕೂಡ ಆಲ್ಮೋಸ್ಟ್ ಸೆಲೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. 90% ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ, ನಂತರದಲ್ಲಿ ಇನ್ನು 79+% ಇರುವಂಥ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ 78+% ಇದ್ದರೆ ಮಾತ್ರ ನೇಮು ಲಿಸ್ಟಲ್ಲಿ ನೇಮ್ ಬರುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಕ್ಯಾಟಗರಿ ರಿಸರ್ವೇಷನ್ಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಸ್ಪೋರ್ಟ್ಸ್ ಇನ್ನೊಂದು ಮತ್ತೊಂದು ಏನೇ ಆದರೂ ಕೂಡ ಆಲ್ಮೋಸ್ಟ್ ಕ್ಯಾಟಗರಿ ರಿಸರ್ವೇಷನ್ ಆಧಾರದಲ್ಲಿ ಅಂದರೆ ಆ ಒಂದು ಪರ್ಸೆಂಟ್ ಹತ್ತತ್ರನೇ ಇರುತ್ತೆ. 78+% ಇರುವಂಥದ್ದಕ್ಕೆ ನಿಂತ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಸೊ, ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಸೊ, ಎಲ್ಲ ಆಧಾರದ ಮೇಲೆ ವಿದ್ಯಾರ್ಥಿಗಳು ನಿಂತಿರುವಂಥದ್ದು 70% ಮೇಲಿರೋರಿಗೆಲ್ಲ ಸೀಟ್ ಸಿಗುತ್ತೆ ಅಂದರೆ 70% ಮೇಲಿರೋರಿಗೆ ಸೀಟು ಹೋಗ್ತಾ ಒಂದು ಕಟ್ ಆಫ್ ಇಳಿತದಲ್ಲ, ಆ ಆಧಾರದ ಮೇಲೆ ಬೇಕಾದ್ರೆ ವಿದ್ಯಾರ್ಥಿಗಳಿಗೆ 70 ತನಕ ಬರ್ಬೋದೇನೋ 4ನೇ ರೌಂಡು. ಇದರ ಕೊನೆಗೆ ಹೋಗಿದಾಗ ವಿದ್ಯಾರ್ಥಿಗಳು ಮಾತ್ರ ಒಂದು ಅವಕಾಶ ಇರುತ್ತೆ. ಬಟ್ ಹಾಗಂತ ಸೀಟ್ಗಳು ಫುಲ್ ಆಗಿರುತ್ತೆ. ಸೊ, ಚಾನ್ಸಸ್ ತೀರಾ ಕಡಿಮೆ. 75+ ಕೆಳಗಡೆ ಇರೋರಿಗೆ ಒಂದು ಹೋಪ್ ಇಟ್ಕೊಂಬಂದು ಅಂದರೆ ಟ್ರೈ ಮಾಡ್ತಾ ಹೋಗ್ಬೋದಷ್ಟೇ. 73 ಮೇಲ್ಗಡೆ ಇರೋರಿಗೆ ಮಾತ್ರ ಒಂದು ಚಾನ್ಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೇವೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸದ್ಯಕ್ಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಯಾರೆಲ್ಲ ಹೆಸರುಗಳನ್ನು ನಿರೀಕ್ಷೆ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು ಅಂತ ಹೇಳ್ತೇವೆ ಮುಗಿಸ್ತಾ ಇರುವಂಥದ್ದು.